ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳ ಕ್ವಾರ್ಟರ್ಲಿ ಟೆಸ್ಟ್ ಬಂದಿದೆ ಅಂತ ಟೆನ್ಷನ್ ಆಗ್ತಾ ಇದೆಯಾ? ಹೇಗೆ ಓದೋದು ಅನ್ನೋ ಪ್ರಶ್ನೆ ಮೂಡ್ತಾ ಇದೆಯಾ? ಈ ನಿಮ್ಮ ಟೆನ್ಷನ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ, ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳನ್ನ ಅಡ್ರೆಸ್ ಮಾಡಲಿಕ್ಕೆ ನಾನು ನಿಮ್ಮ ಬಾಲಾಜಿ ಕೃಷ್ಣನ್ ಬಂದಿದ್ದೇನೆ. ಅಕೌಂಟಿಂಗ್ ಸಬ್ಜೆಕ್ಟಿನಲ್ಲಿ, ಅದರಲ್ಲೂ ಫಸ್ಟ್ PUCಯ ಅಕೌಂಟೆನ್ಸಿಯಲ್ಲಿ ಏನೆಲ್ಲ ಓದಬೇಕು ಮಕ್ಕಳ? ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 1 ಈ 3 ಚಾಪ್ಟರು ನಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಬರುತ್ತೆ. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ನಿಂದ ಬೇಸಿಕ್ ಟರ್ಮ್ಸ್ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆದ್ರೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಇಂದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತೆ ಅಕೌಂಟಿಂಗ್ ಕನ್ವೆನ್ಷನ್ಸ್ ಅನ್ನ ಕಲಿಯೋದನ್ನ ಖಂಡಿತ ಮರಿಬೇಡಿ. ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ 1 ಅಲ್ಲಿ ಜರ್ನಲ್ ಎಂಟ್ರಿ, ಲೆಡ್ಜರ್ ಅಕೌಂಟ್ ಮತ್ತೆ ಅಕೌಂಟಿಂಗ್ ಈಕ್ವೇಶನ್ ಅನ್ನ ಖಂಡಿತ ಸಾಲ್ವ್ ಮಾಡೇ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಮಕ್ಕಳ. ಸರ್, ಇದನ್ನೆಲ್ಲ ಹೇಗೆ ಒಂದು ಸಲ ಓದಿ ಮುಗಿಸ್ಬಿಡೋದು ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಅದಕ್ಕೂ ನನ್ನ ಹತ್ರ ಸೊಲ್ಯೂಷನ್ ಇದೆ. ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಇವೆಲ್ಲ ಚಾಪ್ಟರ್ಗಳನ್ನು ಸೇರಿಸಿ ಒಂದು ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀವಿ. ಈಗಲೇ ಹೋಗಿ ನೀವು ಅದನ್ನ ಆಕ್ಸೆಸ್ ಮಾಡಿ. ನಿಮ್ಮ ಪರೀಕ್ಷೆಗೆ ಮತ್ತಷ್ಟು ಬಲ ಕೊಡಲು, ನೀವು ನಿಮ್ಮ ಪರೀಕ್ಷೆಯನ್ನ ಮತ್ತಷ್ಟು ಏಸ್ ಮಾಡಲು ನಾವು ನಮ್ಮ ಪರೀಕ್ಷೆಯ ಪವರ್ ಶೀಟ್ಗಳನ್ನ ತಂದಿದ್ದೇವೆ. ನಮ್ಮ ಪರೀಕ್ಷೆ ಆಪ್ ಅನ್ನ ಡೌನ್ಲೋಡ್ ಮಾಡಿ ಈ ಪವರ್ ಶೀಟ್ಗಳನ್ನ ಇವಾಗಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿ. ಸರ್, ನನಗೆ ಎಷ್ಟೊಂದು ಡೌಟ್ಸ್ ಇದೆ, ಯಾರು ಕ್ಲಿಯರ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಮಾಡ್ತೀವಿ ಮಕ್ಕಳ. ಅದಕ್ಕೆ ನಾವು ಹಲವಾರು ಲೈವ್ ಮ್ಯಾರಥಾನ್ ಸೆಷನ್ಗಳನ್ನ ತಗೊಂಡ್ ಬರ್ತಾ ಇದ್ದೇವೆ. ಸ್ಟೇ ಟ್ಯೂನ್ ಫಾರ್ ದ ಡೇಟ್ಸ್. ಸಬ್ಸ್ಕ್ರೈಬ್ ಟು PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಪರೀಕ್ಷೆ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ.